ಕಂಬನಿಯ ಕೊಯ್ಲು. ತರಾಸು ಅವರ ಚಿತ್ರದುರ್ಗದ ಇತಿಹಾಸವನ್ನಾಧರಿಸಿದ ಐತಿಹಾಸಿಕ ಕಾದಂಬರಿ. ಅಧ್ಯಾಯ 16. ಓಬಣ್ಣ ನಾಯಕರ ಕೊಲೆಯಾಯಿತೆ. ಭುವನಪ್ಪನವರ ಹೃದಯದಲ್ಲಿ ಮಾತ್ರ ಅರ್ಥವಾಗದ ಅಶಾಂತಿ ಹೊತ್ತಿ ಹೊಗೆಯಾಡುತ್ತಿತ್ತು. ಲಿಂಗಣ್ಣ ನಾಯಕನಿಂದ ಚಿಕ್ಕಣ್ಣ ನಾಯಕನ ಸಲಹೆ, ಅದಕ್ಕೆ ನಾಗತಿ ಒಪ್ಪಿದುದು ಎಲ್ಲವನ್ನು ಕೇಳಿ ಏನೋ ದುರ್ಗಕ್ಕೆ ಒದಗಿದ ವಿಪತ್ತು ಇಷ್ಟರಲ್ಲೇ ಪರಿಹಾರವಾಗಬೇಕೆಂದು ಭೂತನಾಥೇಶ್ವರನ ಚಿತ್ತವೇನು. ಆಗಲಿ ಬಿಡು ಲಿಂಗಣ್ಣ, ಎಷ್ಟು ಕೊಲೆಯಾಗಬೇಕೋ, ಎಷ್ಟು ತಲೆ ಬಲಿಯಾಗಿ ಶಾಂತಿ ಬರಬೇಕೋ ಎಂದು ಹೆದರಿದ್ದೆ. ಒಂದಕ್ಕೆ ಮುಗಿಯಿತಲ್ಲ, ಈಶ್ವರನ ಅನುಗ್ರಹ ದೊಡ್ಡದು ಎಂದಿದ್ದರು. ಹಾಗಾದರೆ ನನಗೂ ಸಮಾಧಾನವೇ. ಆದರೆ ಏನಾದರೂ ಕುತಂತ್ರ ನಡೆದರೆ? ಹಾಗೂ ಇರಬಹುದು ಲಿಂಗಣ್ಣ, ಆ ಸಂಭವವೂ ಇಲ್ಲವೆನ್ನುವುದಿಲ್ಲ. ಆದರೆ ಅವರಾಗಿ ಸ್ನೇಹ ಹಸ್ತ ಚಾಚಿದಾಗ ನಾವೇ ದೂರ ಸರಿದು ನಿಂತು ಅಗತ್ಯವಿಲ್ಲದ ಕೊಲೆಗೆ ಕಾರಣರಾದರೆಂಬ ಅಪಖ್ಯಾತಿ ಹೊರುವುದೇಕೆ? ಅವರು ಸ್ನೇಹವನ್ನು ಬಯಸಿದರೆ ಸ್ನೇಹವಾಗಲಿ, ಆದರೆ ಹಾಗೆಂದು ನಾವು ಮೈಮರೆಯುವುದು ಬೇಡ. ನಮ್ಮ ಎಚ್ಚರಿಕೆಯಲ್ಲಿ ನಾವಿದ್ದು ಅವರು ಕರೆದಷ್ಟು ದೂರ ಹೋಗೋಣ, ಅದರಿಂದ ಒಳಿತೇ ಆಗುವುದು. ಆದುದರಿಂದ ನಾಗತಿಯವರು ಹೇಳಿದಂತೆ ಓಲಗವನ್ನು ಕರೆದು ಈ ವಿಷಯವನ್ನು ಇತ್ಯರ್ಥ ಮಾಡಿ. ಆದರೆ ತುಂಬಿದ ಓಲಗ ಮಾತ್ರ ಬೇಡ. ಏಕೆ? ಅವರೇ ಆಗಬಹುದು ಎಂದು ಹೇಳಿದರಲ್ಲ. ಆದರೂ ನೀನು ಕೊಂಚ ವಿವೇಚನೆ ಉಪಯೋಗಿಸಬೇಕು ಲಿಂಗಣ್ಣ. ತುಂಬಿದೋಲಗದಲ್ಲಿ ತಪ್ಪು ಒಪ್ಪಿಕೊಳ್ಳುವುದು ಎಂಥವರಿಗೂ ಅಪಮಾನ. ಅದರಲ್ಲೂ ನಾಳೆಯೂ ದಳವಾಯಿಗಳಾಗಿರಬೇಕಾದವರು ಹಾಗೆ ಮಾಡಿದರೆಂದರೆ ಅವರು ಅವರಲ್ಲಿ ಗೌರವವಿರುತ್ತದೆಯೇ? ಆದುದರಿಂದ ಅದು ಬೇಡ. ಸೋತು ಬಂದವರಲ್ಲಿ ಸೇಡು ತೀರಿಸುವುದಕ್ಕಿಂತ ಔದಾರ್ಯ ತೋರುವುದು ಮಿಗಿಲಾದ ನಡತೆ. ನನಗೇನು ಹೀಗೆ ತೋರುತ್ತದೆ. ಈ ಕೆಲಸ ಮುಗಿಯಲು ಎಷ್ಟು ಜನ ಬೇಕೋ ಅಷ್ಟು ಜನ ಸಭೆಯಲ್ಲಿರಲಿ. ಹೆಚ್ಚಿನವರಾರಿಗೂ ಪ್ರವೇಶ ಕೊಡಬೇಡ. ನೋಡು, ನಿನಗೆ ಸರಿ ಕಂಡಂತೆ ಮಾಡು. ನಿಮ್ಮ ಮಾತು ನನಗೂ ಒಪ್ಪಿಗೆಯೇ ಭುವನಪ್ಪನವರೇ. ಆದರೆ ನೀವಂತೂ ಬಂದೇ ಬರಬೇಕು. ಅದು ಬೇಡ. ಏಕೆ? ಮುದ್ದಣ್ಣನಿಗೆ ಮೊದಲೇ ಇದೆಲ್ಲ ನನ್ನ ಪಿತೂರಿ ಎಂದು ಅಸಮಾಧಾನವಿದೆ. ಆ ಅಸಮಾಧಾನವೇ ಇಷ್ಟು ಅನಾಹುತಕ್ಕೆ ಕಾರಣವಾಯಿತು. ಈಗ ಆತ ತಪ್ಪಿತಸ್ಥನೆಂದು ಮೋರೆ ಕೆಳಗೆ ಹಾಕಿ ನಿಲ್ಲುವಾಗ ನಾನು ಎದುರಿಗಿದ್ದರೆ ಜಾರಿದವರನ್ನು ಕಂಡು ಹಲ್ಲು ಕಿರಿದಂತಾಗುತ್ತದೆ. ತೋರಿಕೆಗೆ ಏನೂ ಕಾಣದಿದ್ದರೂ ಮನಸ್ಸಿನಲ್ಲಿ ಆ ಮುನಿಸು ಉಳಿಯುತ್ತದೆ. ಅದು ಕೂಡದು. ಅಂತಹ ಗುಪ್ತ ಮುನಿಸು ಪ್ರಕಟ ಕ್ರೋಧಕ್ಕಿಂತ ಹೆಚ್ಚು ಅಪಾಯಕಾರಿ. ಈ ಓಲಗ ಸೇರುತ್ತಿರುವುದು ದ್ವೇಷ ಅಸೂಯೆಯನ್ನು ತೊಳೆದು ಶಾಂತಿ ಸ್ನೇಹವನ್ನು ನೆಲೆಗೊಳಿಸಲು. ಆದುದರಿಂದ ಅಲ್ಲಿ ಯಾವ ಬಗೆಯ ಅಪಸ್ವರಕ್ಕೂ ಅವಕಾಶವಿಲ್ಲದಿರಲಿ. ನೀನೂ ಅಷ್ಟೇ. ನಿನ್ನ ಸಿಟ್ಟನ್ನು ತೋರಿಸಲು ಹೋಗಬೇಡ. ಸತ್ಯಕ್ಕೆ ಆದರೂ ಅಹಂಕಾರ ಶೋಭಿಸುವ ಆಭರಣವಲ್ಲ. ಅದನ್ನೆಲ್ಲ ಒಪ್ಪಿಕೊಂಡೆ. ಆದರೆ ನೀವು ಹಿರಿಯರು ಎದುರಿಗಿದ್ದಿದ್ದರೆ ಚೆನ್ನಾಗಿತ್ತು. ಎದುರಿಗಿದ್ದಾಗಲಿ ಮರೆಯಲ್ಲಿದ್ದಾಗಲಿ ನಾವು ಹಿರಿಯರು ಮಾಡಬಹುದೇನು? ಎಲ್ಲವೂ ಒಳಿತಾಗಲಿ ಎಂದು ಹರಸುವುದು ತಾನೇ. ಆ ಕೆಲಸವನ್ನು ಎಲ್ಲಿದ್ದರೂ ನಾನು ಮಾಡುತ್ತೇನೆ. ಹೋಗು, ನಿರ್ವಿಘ್ನವಾಗಿ ಈ ಕೆಲಸ ಮುಗಿಸು. ಅದು ಮುಗಿದ ಮೇಲೆ ಏನಾಯಿತೆಂದು ತಿಳಿಸು ಎಂದು ಲಿಂಗಣ್ಣ ನಾಯಕನಿಗೆ ಹಿಂದಿನ ದಿನ ಸಮಾಧಾನ ಹೇಳಿ ಕಳುಹಿಸಿದ್ದರು ಭುವನಪ್ಪನವರು. ಅವರ ಮಾತಿನಿಂದ ಲಿಂಗಣ್ಣ ನಾಯಕನಿಗೆ ಸಮಾಧಾನವಾಗಿತ್ತು. ಆದರೆ ಅವರಿಗೆ ಸಮಾಧಾನವಾಗಿರಲಿಲ್ಲ. ಎಷ್ಟು ವಿಧವಾಗಿ ತಮಗೆ ತಾವೇ ಸಮಾಧಾನ ಹೇಳಿಕೊಂಡರೂ ಮನಸ್ಸಿಗೆ ಶಾಂತಿ ದೊರೆಯದೆ ಅಶಾಂತಿಯೇ ಕಿಡಿಗೆದರುತ್ತಿತ್ತು. ಇರುಳೆಲ್ಲ ನಿದ್ರೆಯಿಲ್ಲದೆ ಕಳೆದ ಅವರು ಹಗಲು ಎದ್ದ ಹಾಗೆ ದಿನದ ಪ್ರಾತರ್ವಿಧಿಗಳನ್ನು ಮುಗಿಸದೆ ಹಜಾರದಲ್ಲಿ ಬಂದು ಕುಳಿತಿದ್ದರು. ಓಲಗದಿಂದ ಸುದ್ದಿ ಬರುವುದನ್ನೇ ಕಾಯುತ್ತಾ ಸ್ನಾನಕ್ಕೇಳಿ ಅಪ್ಪಾಜಿ ಎಂದ ಮಗನಿಗೆ, ಮೈಗೇನು, ಮನಸ್ಸಿಗೂ ಸ್ನಾನ ಬೇಕು. ಆದರೆ ಅದಕ್ಕಿನ್ನೂ ಹೊತ್ತು ಬಂದಿಲ್ಲ. ಆ ಹೊತ್ತು ಬಂದಾಗ ಎದ್ದು ಸ್ನಾನ ಮುಗಿಸುತ್ತೇನೆ ಎಂದು ಹೇಳಿ ಕಳಿಸಿ, ಈಗ ಓಲಗ ಆರಂಭವಾಗಿರಬೇಕು, ಇಷ್ಟು ಹೊತ್ತಿಗೆ ಅಲ್ಲಿ ಎಲ್ಲ ಕಲಿತಿರಬೇಕು ಎಂದು ತಾವೇ ಲೆಕ್ಕ ಹಾಕುತ್ತಾ ಕಣ್ಣು ಮುಚ್ಚಿ ಉಯ್ಯಾಲೆಯಲ್ಲಿ ಕುಳಿತು ತೂಗಿಕೊಳ್ಳುತ್ತಿರುವಾಗ ಬಾಗಿಲ ಬಳಿ ಏನೋ ಗಲಭೆಯಾದಂತಾಗಿ ತಟಕ್ಕನೆ ಕಣ್ಣು ಬಿಟ್ಟರು. ಏಕೋ ಇದ್ದಕ್ಕಿದ್ದ ಹಾಗೆ ಅವರ ಮೈಯನ್ನು ಭೀತಿ ಆವರಿಸಿ ಬೆವರಲಾರಂಭಿಸಿದರು. ಕೂಡಲೇ ಉಯ್ಯಾಲೆಯಿಂದ ಚಿಗಿದು ಬಾಗಿಲ ಬಳಿ ಏನಾಯಿತು ಎಂದು ಕೇಳುತ್ತಾ ನುಗ್ಗಿದವರು ತಮ್ಮ ಎದುರಿಗೆ ಬಂದವರನ್ನು ನೋಡಿ ಹೆದರಿ ಮುಗ್ಗರಿಸಿ, ನೀನಾರು, ಏನಿದರ ಅರ್ಥ ಎಂದು ಕೇಳಿದರು. ಮೈಕೈ ಮೇಲೆ ಕತ್ತಿಯಿಂದ ಕತ್ತರಿಸಿದ ಗಾಯಗಳಿಂದ ನೆತ್ತರು ಹರಿಸುತ್ತಾ ಬಳಲಿಕೆ ನೋವುಗಳಿಂದ ಕಂಪಿಸುತ್ತಿದ್ದ ಸೈನಿಕರನ್ನು ನೋಡಿ, ನಾನು ವೀರಣ್ಣ, ಕಸ್ತೂರಿ ನಾಯಕನ ತಮ್ಮ,
ಬೇಗ ಅರಮನೆಗೆ ಓಡಿ ಭುವನಪ್ಪನವರೇ. ನಾಯಕರು ಈ ಓಲಗಕ್ಕೆ ಬರದಂತೆ ತಡೆಯಿರಿ. ಇದು ದಳವಾಯಿಯ ಒಳಸಂಚು. ನಾನು ಅವರಿಗೆ ದ್ರೋಹ ಮಾಡುತ್ತೇನೆಂದು ಸೆರೆಯಲ್ಲಿಟ್ಟಿದ್ದರು. ತಪ್ಪಿಸಿಕೊಂಡು ಬಂದೆ. ಓಡಿ ಹೋಗಿ ಭುವನಪ್ಪನವರೇ ಎಂದವನು ಹಾಗೆಯೇ ಮೂರ್ಛೆ ಬಿದ್ದ. ಅವನ ಪೂರಾ ಮಾತು ಕಿವಿಗೆ ಬೀಳುವ ಮೊದಲೇ ಭುವನಪ್ಪನವರು ವೀರಣ್ಣನ ಕೈಯಲ್ಲಿದ್ದ ಕತ್ತಿಯನ್ನು ಕಸಿದುಕೊಂಡು ಆಳುಗಳಿಗೆ ಅವನಿಗೆ ಶೈತ್ಯೋಪಚಾರವನ್ನು ಮಾಡುವಂತೆ ಹೇಳಿ ಮೈಮೇಲೆ ಬಟ್ಟೆಯನ್ನು ಹಾಕದೆಯೇ ಅರಮನೆಯತ್ತ ಓಡಿದರು. ಹಗಲಿನಲ್ಲಿ ಬರಿಮೈಯಲ್ಲಿ ಖಡ್ಗ ಹಿಡಿದು ಓಡುತ್ತಿರುವ ಪರಿವೆಯೂ ಇಲ್ಲದೆ. ವೃದ್ಧಾಪ್ಯ, ಭೀತಿ, ಆತುರ ಕಾತುರಗಳ ಬಲೆಗೆ ಸಿಲುಕಿದ ಕಾಲು ಓಡಲಾರದೆ ಮುಗ್ಗರಿಸುತ್ತಿತ್ತು. ಅವರ ಎದೆ ಬಿರಿಯುವಂತೆ ಮಾಡುತ್ತಿತ್ತು. ಕಣ್ಣುಗಳು ಸುತ್ತಿಕೊಂಡು ಬರುತ್ತಿದ್ದವು. ಆದರೆ ಅದಾವುದರ ಪರಿವೆಯೂ ಇಲ್ಲದೆ ಎದುರಿಗೆ ಕಂಡವರನ್ನು ಬನ್ನಿ ಬನ್ನಿ, ದ್ರೋಹವಾಗುತ್ತದೆ ಎಂದು ಕೂಗುತ್ತಾ ಓಡಿದರು. ಅವರ ಕಿವಿಯಲ್ಲಿ ಬಿರುಗಾಳಿ ಮರೆಯುತ್ತಿದ್ದಂತೆ ಸದ್ದಾಗುತ್ತಿದ್ದರು. ಸಂಪಗೆ ಸಿದ್ದೇಶ್ವರನ ದೇವಾಲಯವನ್ನು ದಾಟುತ್ತಿದ್ದಂತೆಯೇ ಅರಮನೆಯ ಬಳಿಯಿಂದ ಹೋ ಎಂಬ ಹುಯಿಲು ಕೇಳಿಬಂದಿತು. ಆ ಕೂಗು ಕಿವಿಗೆ ಬಿದ್ದ ಕೂಡಲೇ ಭುವನಪ್ಪನವರು ಗುಂಡಿನೇಟು ತಗುಲಿದವರಂತೆ ಸ್ವಾಮಿ ನಿನ್ನ ದಯೆ ತೊಲಗೀತೆ ಎಂದು ಬೇಡಿ ಕೆಳಗುರುಳಿದರು. ಅರಮನೆಯ ಬಳಿ ಕೂಗನ್ನು ಕೇಳಿ ಓಡುತ್ತಿದ್ದ ಜನಜಂಗುಳಿ ದಾರಿಯಲ್ಲಿ ಬಿದ್ದ ಅವರ ಪರಿವೆ ಇಲ್ಲದೆ ಅವರನ್ನು ತುಳಿದುಕೊಂಡೇ ಅರಮನೆಯತ್ತ ಓಡಿತು. 10 ಜನರ ತುಳಿತಕ್ಕೆ ಸಿಕ್ಕಿ ಅವರ ಮೂಗು ಬಾಯಿಗಳಿಂದ ರಕ್ತ ಚಿಲ್ಲೆಂದು ಚಿಮ್ಮಿ ನೆಲವನ್ನು ತೋಯಿಸಿತು. ಆದರೆ ಕೆಳಗುರುಳಿದ ಭುವನಪ್ಪನವರ ಮೈ ಅಲುಗಾಡಲಿಲ್ಲ. ಅವರ ಕೈ ಕತ್ತಿಯನ್ನು ಹಿಡಿದೇ ಇತ್ತು. 3-4 ದಿನಗಳಿಂದ ನಿದ್ದೆಗೆಟ್ಟಿದ್ದರ ಫಲವಾಗಿ ಹೊತ್ತಾಗಿ ಎದ್ದಿದ್ದ ಕಸ್ತೂರಿ ನಾಯಕ ಅರಮನೆಗೆ ಹೋಗುವ ಹೊತ್ತು ಮೀರದಂತೆ ಹೆದರಿ ಅವಸರದಿಂದ ಊಟ ಮುಗಿಸುತ್ತಿರುವಾಗ ಅವನ ಜೊತೆಗೆ ಹೋಗಬೇಕೆಂದ ಗಿರಿಜೆಯು ಅಲ್ಲಿಗೆ ಬಂದಳು. ಅವಳ ಮುಖವನ್ನು ನೋಡಿದ ಗಂಗವ್ವ, ಏಕೆ ಗಿರಿಜಾ, ರಾತ್ರಿಯೆಲ್ಲ ನಿದ್ದೆ ಮಾಡಿದ ಹಾಗಿಲ್ಲ, ಏನು ಕನಸು ಬಿದ್ದಿತ್ತು ಎಂದು ಕೇಳಿದಳು ತುಂಟತನದ ನಗುನಗುತ್ತ. ನೀನೇನು ಹೇಳಕ್ಕ, ತಮಾಷೆ ಮಾಡು, ಇಲಿಗೆ ಪ್ರಾಣ ಸಂಕಟ, ಬೆಕ್ಕಿಗೆ ಚೆಲ್ಲಾಟ. ಅದೇ ನಾನು ಕೇಳಿದ್ದು, ಈ ಬೆಕ್ಕು ಯಾವ ಇಲಿ ಜೊತೆಯಲ್ಲಿ ಚೆಲ್ಲಾಟವಾಡ್ತಾ ಇತ್ತು ಅಂತ. ಇಲ್ಲ ಕಣಕ್ಕ, ರಾತ್ರಿಯೆಲ್ಲ ಏನಂದ್ರೂ ನಿದ್ರೆ ಬರಲಿಲ್ಲ, ಯಾಕೋ ಕೆಟ್ಟ ಕನಸು. ಅದು ಸಾಲದುಂತ ಹನುಮಕ್ಕನು ತನ್ನ ರಾಮಾಯಣ ಶುರು ಮಾಡಿಬಿಟ್ಟಿದ್ದಳು ರಾತ್ರಿಯೆಲ್ಲ. ಅದೇನು ಹುಚ್ಚು ಕೂಗು ನಮ್ಮವ್ವ, ಒಂದು ಗಳಿಗೇನು ನಿದ್ರೆ ಮಾಡಲಿಕ್ಕೆ ಬಿಡಲಿಲ್ಲ ಎಂದವಳು ಇದ್ದಕ್ಕಿದ್ದ ಹಾಗೆ ಸದ್ದು ಕೇಳಿ ಕಿವಿ ನಿಮಿರಿಸಿ ಆಲಿಸಿ ಅಂಗಳಕ್ಕೆ ಓಡಿದಳು. ಅರಗಳಿಗೆಯಲ್ಲೇ ಅವಳು ಅಂಗಳದಿಂದಲೇ ಕಸ್ತೂರಣ್ಣ ಬೇಗ ಬಾ ಬೇಗ ಬಾ ಎಂದು ಕೂಗಿದುದು ಕೇಳಿಬಂತು. ಕಸ್ತೂರಿ ನಾಯಕ ಮಾಡುತ್ತಿದ್ದ ಊಟವನ್ನು ಅಲ್ಲಿಗೆ ನಿಲ್ಲಿಸಿ ಕೈಯನ್ನು ತೊಳೆಯದೆ ಅಂಗಳಕ್ಕೆ ಓಡಿದ. ಅಂಗಳದಲ್ಲಿ ಗಿರಿಜಾ ದೂರದಲ್ಲಿ ಕಾಣುವ ದುರ್ಗದ ಬೆಟ್ಟಗಳತ್ತ ಬೆದರಿದ ಮೋರೆ ಮಾಡಿ ನೋಡುತ್ತಿದ್ದಳು. ಅವಳೇನನ್ನು ನೋಡುತ್ತಿರಬಹುದೆಂದು ಕಸ್ತೂರಿ ನಾಯಕನು ಅತ್ತ ಕಡೆಯೇ ಮೈಯೆಲ್ಲ ಕಣ್ಣಾಗಿ ನೋಡಿದ. ಇದ್ದಕ್ಕಿದ್ದ ಹಾಗೆ ದೂರದಲ್ಲಿ ಗುಡುಗಿನಂತೆ ಪಿರಂಗಿ ಹಾರಿದ ಸದ್ದು ಅಸ್ಪಷ್ಟವಾಗಿ ಕೇಳಿ ಬಂದು ದಟ್ಟವಾದ ಹೊಗೆ ಗುಡ್ಡದ ಹೃದಯದಿಂದ ಮೇಲೇರಿ ಮುಗಿಲಿನಲ್ಲಿ ಹರಡಿದುದು ಕಾಣಿಸಿತು. ಗಿರಿಜಾ, ಏನೋ ಘಾತ ಆದಂಗೆ ಕಾಣಿಸ್ತದೆ ಎಂದವನೇ ಕಸ್ತೂರಿ ನಾಯಕ ಒಳಗೆ ನುಗ್ಗಿ ಕತ್ತಿಯನ್ನು ತಂದು ಹೊರಡಲು ಸಿದ್ಧವಾಗಿದ್ದ ಕುದುರೆಯನ್ನೇರಿ ಗಂಗಾ ಬರ್ತೀನಿ ಎಂದು ಹೇಳಿದವನೇ ಮನೆಯತ್ತ ತಿರುಗಿಯೂ ನೋಡದೆ ಕುದುರೆಯ ಮೋರೆಯ ಮೇಲೆ ಲಗಾಮಿನಿಂದ ಹೊಡೆದ. ಕುದುರೆ ವೇಗವಾಗಿ ನಾಗಾಲೋಟದಲ್ಲಿ ದುರ್ಗದತ್ತ ಓಡಿತು. 1 ಗಳಿಗೆ ಎನ್ನುವುದರೊಳಗಾಗಿ ಕುದುರೆ ಕಾಣದಾಗಿ ಅದರ ಕರಪುಟದ ಸದ್ದು ಕೇಳದಂತಾಗಿ ಹೋಯಿತು. ಕಸ್ತೂರಿ ನಾಯಕನ ಕೂಗನ್ನು ಕೇಳಿದ್ದ ಗಂಗವ್ವ ಏನಾಯಿತೋ ಎಂದು ಅಂಗಳಕ್ಕೆ ಓಡಿ ಬರುವುದರೊಳಗಾಗಿ ಕಸ್ತೂರಿ ನಾಯಕ ಕಾಣದಾಗಿದ್ದ. ಗಿರಿಜೆ ಗರಬಡಿದವಳಂತೆ ದುರ್ಗದ ಬೆಟ್ಟದ ಸಾಲಿನತ್ತ ನೋಡುತ್ತಾ ನಿಂತಿದ್ದಳು. ಬಿಟ್ಟ ಕಣ್ಣು ಬಿಟ್ಟ ಬಾಯಿ ಬಿಟ್ಟ ಹಾಗೇ ಬಿಟ್ಟು ಅವಳ ಮೈ ಬಿರುಗಾಳಿಗೆ ಸಿಲುಕಿದ ತರಗೆಲೆಯಂತೆ ಕಂಪಿಸುತ್ತಿತ್ತು. ಗಿರಿಜೆ ನೋಡುತ್ತಿದ್ದ ಕಡೆಯೇ ಗಂಗವ್ವನು ಕಣ್ಣರಳಿಸಿ ನೋಡಿದಳು. ಬೆಳಗಿನ ಬಿಸಿಲಿನಲ್ಲಿ ನೀಲಿಯ ತೆರೆ ಹೊದ್ದ ದುರ್ಗದ ಬೆಟ್ಟಗಳ ಹೃದಯದಿಂದ ಢಾಮ್ ಎಂಬ ಸದ್ದು ಮೂಡಿ ಬಂದು ಗಾಳಿಯಲ್ಲಿ ಕರಗಿ ಅಸ್ಪಷ್ಟವಾಗಿ ಕೇಳಿಸಿತು. ಮತ್ತೊಮ್ಮೆ ಹೊಗೆ ಎದ್ದು ಮುಗಿಲನ್ನು ತಬ್ಬಿತು. ಬೆದರಿದ ಹಕ್ಕಿಗಳಂತೆ ಒಬ್ಬರನ್ನೊಬ್ಬರು ತಬ್ಬಿ ಅತ್ತ ಕಡೆಯೇ ನೋಡುತ್ತಿದ್ದ ಗಿರಿಜೆ ಗಂಗವ್ವ ಇಬ್ಬರು ಸಾಲು ಗುಂಡಿನೇಟಿನಂತೆ ಹತ್ತಿರದಲ್ಲೇ ಕೇಳಿ ಬರುವ ಪ್ರಚಂಡ ವೇಗದಿಂದ ಓಡಿ ಬರುವ ಕುದುರೆಯ ಕರಪುಟಗಳ ಸದ್ದನ್ನು ಕೇಳಿ ಆ ಸದ್ದು ಬಂದತ್ತ ನೋಡಿದರು. ನೋಡುತ್ತಿದ್ದ ಹಾಗೆ ಗಂಗವ್ವ ಚಿಟಾರನೆ ಚೀರಿ ಕೆಳಗುರುಳಿದಳು. ರಕ್ತದಲ್ಲಿ ಕಡೆದ ವಿಗ್ರಹದಂತೆ ಕತ್ತಿಧರಿಸಿ ಬಂದ ವೀರಣ್ಣನನ್ನು ಕಂಡು ಗಿರಿಜೆಯು ಗಾಬರಿಯಾದಳು. ವೀರಣ್ಣ ಅಂಗಳಕ್ಕೆ ಬಂದವನೇ ಕುದುರೆಯನ್ನು ಲಗಾಮು ಎಳೆದು ನಿಲ್ಲಿಸಿ, ಗಿರಿಜಾ, ಕಸ್ತೂರಣ್ಣ ಎಲ್ಲಿ ಎಂದು ಕೇಳಿದ. ದುರ್ಗಕ್ಕೆ ಹೋದರು. ಏನಾಯಿತು, ಅಲ್ಲಿ ಏನಾಯಿತು? ಆತುರ ಭೀತಿಯಿಂದ ಏದುತ್ತಾ ಕೇಳಿದಳು ಗಿರಿಜೆ. ಹೋಗೇ ಬಿಟ್ಟನೆ
ಗಿರಿಜಾ, ಅದೆಲ್ಲ ಹೇಳೋಕೆ ನನಗೆ ಪುರ್ಸೊತ್ತಿಲ್ಲ. ನಾನು ಬರೋವರೆಗೂ ಅತ್ತಿಗೆ ಪಕ್ಕ ಬಿಟ್ಟು ಕದಲಬೇಡ ಎಂದು ಹೇಳಿದವನೇ ಓಟದ ಆಯಾಸಕ್ಕೆ ಬುರುಗು ಕಾರುತ್ತಿದ್ದ ಕುದುರೆಯನ್ನು ಹಾಗೆ ತಿರುಗಿಸಿ ದುರ್ಗದತ್ತ ಓಡಿಸಿದ. ಗಿರಿಜಾ ಹಾಗೆ ನೆಲಕ್ಕೆ ಕುಸಿದಳು. ಕುದುರೆಯ ಪಕ್ಕವನ್ನು ಮೊಳಕಾಲುಗಳಿಂದ ಒತ್ತಿ ಹಿಡಿದು ಅದರ ಕತ್ತಿನ ಉದ್ದಕ್ಕೂ ಮೈ ಚಾಚಿ ಗಾಳಿ ವೇಗದಲ್ಲಿ ಕುದುರೆಯನ್ನು ದುರ್ಗದತ್ತ ಓಡಿಸಿದ ಕಸ್ತೂರಿ ನಾಯಕ. ಅವನ ಕಣ್ಣು ದೂರದಲ್ಲಿ ಕಾಣುವ ಬತೇರಿ, ಕೋಟೆ ಸಾಲು, ಕೊತ್ತಲಗಳ ಕಿರೀಟವನ್ನು ಧರಿಸಿದ ದುರ್ಗದ ಬೆಟ್ಟದ ಸಾಲಿನಲ್ಲಿ ಕೀಲಿಸಿತ್ತು. ಅವನ ಓಟದ ದಾರಿಯಲ್ಲಿ ಗಿಡ ಮರಗಳು ಕುಡಿದವರಂತೆ ಗಿರ್ರನೆ ತಿರುಗಿ ಹಿಂದಾಗಿ ಮರೆಯಾದವು. ಗೋಣೂರಿನಿಂದ ದುರ್ಗಕ್ಕೆ ಒಂದೇ ಹಾರು ಹಾರಿದಂತೆ ಕಸ್ತೂರಿ ನಾಯಕ ದುರ್ಗದ ಬಳಿ ಸೇರಿದ. ಅವನು ರಂಗಯ್ಯನ ಬಾಗಿಲ ಬಳಿ ಸೇರುವ ವೇಳೆಗೆ ತೆರೆದ ಬಾಗಿಲ ಬಳಿ ಕಾವಲನ್ನು ಕಾಣದೆ ಪೇಟೆಯಲ್ಲಿ ಮೇಲುದುರ್ಗದತ್ತ ಓಡುತ್ತಿದ್ದ ಜನಗಳನ್ನು ಕಂಡು ಅವನ ಹೃದಯವೇ ಹಾರಿದಂತಾಯಿತು. ಎಷ್ಟು ಜನ! ದುರ್ಗದಲ್ಲಿ ಅಷ್ಟೊಂದು ಜನರಿರಬಹುದೆಂದು ಕಸ್ತೂರಿ ನಾಯಕ ಊಹಿಸಿರಲಿಲ್ಲ. ನೀರು ನುಗ್ಗಿದ ಗೂಡಿನಿಂದ ಕಿಕ್ಕಿರಿದು ಹೊರಬಂದು ಹರಿವ ಇರುವೆಗಳ ಸಾಲಿನಂತಿತ್ತು ಬೀದಿಯಲ್ಲಿ ಹರಿವ ಜನ. ಅಷ್ಟು ಜನ ತುಂಬಿ ಗಜಿಬಿಜಿಯಾಗಿದ್ದರೂ ಗಾಳಿಯಲ್ಲಿ ಏನೋ ಅಶುಭ ಭೀತಿ ಬೆರೆತು ದುರ್ಗಕ್ಕೆ ಮಸಣಕಳೆಯನ್ನು ತಂದಿತು. ಅಂಗಡಿ ಮುಂಗಟ್ಟು ಮನೆಗಳ ಬಾಗಿಲು ಮುಚ್ಚಿ ಅರೆತೆರೆದ ಕಿಟಕಿಗಳಿಂದ ಹೆದರಿಸುವ ವಸ್ತುವನ್ನು ನೋಡುವ ಮಕ್ಕಳಂತೆ ಎಷ್ಟೋ ಜನ ಭೀತಿ ತುಂಬಿದ ಕಣ್ಣುಗಳಿಂದ ಇಣುಕಿ ನೋಡುತ್ತಿದ್ದರು. ಅತ್ತಿಂದಿತ್ತ ಇತ್ತಿಂದತ್ತ ದಿಕ್ಕು ತಪ್ಪಿ ಓಡುತ್ತಿತ್ತು ಜನತೆ. ಹೆಚ್ಚಾಗಿ ಕೂಗಿ ಹುಯಿಲಿಡುತ್ತಿತ್ತು. ಗದ್ದಲ ಕಂಡು ಏನೋ ಕುತೂಹಲದಿಂದ ದೊಡ್ಡವರೊಂದಿಗೆ ಬೀದಿಗೆ ನುಗ್ಗಿದ ಮಕ್ಕಳು ಮರಿಗಳನ್ನು ಕಾಣದೆ ಕಾಲಿಗೆ ಸಿಕ್ಕವರನ್ನು ತುಳಿಯುತ್ತಾ ಅಡ್ಡಲಾದವರನ್ನು ಪಕ್ಕಕ್ಕೆ ತಳ್ಳುತ್ತಾ ಯಾರ ಕಿರಿಚಾಟ ಅರಚಾಟಗಳು ಒಬ್ಬರ ಕಿವಿಗೂ ಬೀಳದೆ ನುಗ್ಗುತ್ತಿದ್ದರು. ಈ ಗದ್ದಲದೊಂದಿಗೆ ಕೆಳದುರ್ಗದಲ್ಲಿ ಅಲ್ಲಲ್ಲಿದ್ದ ಬತೇರಿಗಳಿಂದ ಮೇಲುದುರ್ಗದತ್ತ ಧಾವಿಸಿದ್ದ ಸೈನಿಕರ ಕುದುರೆಗಳ ನುಗ್ಗಾಟ, ಅವುಗಳ ಕರಪುಟದ ಧ್ವನಿಯು 10 ಕುದುರೆಗಳು ಧೂಳು ಕವಿಸಿ ಗುಂಪಿನಲ್ಲಿ ನುಗ್ಗಿದಾಗ ಜನ ತಮ್ಮ ಮೇಲೆ ಮೃತ್ಯು ಕವಿದು ಬಂದಿತೇನೋ ಎಂಬಂತೆ ಚೀರುವರು, ಬೈಯುವರು, ಶಪಿಸುವರು. ಇದರ ನಡುವೆ ಆಗಾಗ ಮೇಲುದುರ್ಗದಲ್ಲಿ ಹಾರುತ್ತಿದ್ದ ಫಿರಂಗಿಯ ಭಯಂಕರ ಢಾಂಕಾರ ಕೇಳಿದಾಗ ಓಡುವವರು ತಟಕ್ಕನೆ ನಿಂತು ಓಡುತ್ತಿದ್ದ ದಿಕ್ಕು ಬದಲಿಸಿ ಓಡುವರು. ತಮಗೆ ಗುಂಡಿನೇಟು ತಗುಲಿದಂತೆ ಕೂಗುವರು. ಈ ಕೋಲಾಹಲದಲ್ಲಿ ದಿಕ್ಕು ತಪ್ಪಿದ ಓಟದಲ್ಲಿ ಯಾರನ್ನು ಕೇಳಬೇಕು, ಯಾರಿಗೆ ಯಾರು ಹೇಳಬೇಕು? ತಮ್ಮ ಕೂಗುವಿನ ಇನ್ನೊಬ್ಬರ ಮಾತು ಬೇಕಿಲ್ಲದ ಆ ಹೊತ್ತಿನಲ್ಲಿ ಕೋಟಿ ಕಿವಿಗಳಿದ್ದು ಕಿವುಡು, ಕೋಟಿ ಕಣ್ಣುಗಳಿದ್ದು ಕುರುಡು. ಓಡುವ ಜನರ ಜೊತೆಯಲ್ಲೇ ತಾನು ಕುದುರೆಯನ್ನು ಹಿಡಿಸುತ್ತಾ ಕೇಳಿದ, ಏನಾಯಿತು? ಏನು ಅನಾಹುತವಾಯಿತು? ದಳವಾಯಿಗಳು ಓಲಗದಲ್ಲಿ ಓಬಣ್ಣ ನಾಯಕರ ಕೊಲೆ ಮಾಡಿದರಂತೆ ಎಂದು ಹೇಳಿದ ಒಬ್ಬ ನಿಂತು ಮಾತನಾಡುವುದಕ್ಕೂ ಹೊತ್ತಿಲ್ಲದೆ ಸಾವು ಬೆನ್ನಟ್ಟಿದವನಂತೆ ಓಡುತ್ತಾ, ನಾಗತಿಯವರು ಹೊಂಡದಲ್ಲಿ ಬಿದ್ದು ಸತ್ತರಂತೆ ಎಂದು ಓಡಿದ ಮತ್ತೊಬ್ಬ. ತುಂಬಿದ ಓಲಗದಲ್ಲಿ ನಾಯಕರ ಕೊಲೆಯಾಯಿತು, ನಾಗತಿಯವರು ಹೊಂಡದಲ್ಲಿ ಬಿದ್ದು ಸತ್ತರು. ಅದನ್ನು ಕೇಳಿ ಕಸ್ತೂರಿ ನಾಯಕನ ಹೃದಯ ಬಿರುಗಾಳಿಗೆ ಸಿಕ್ಕಿದಂತೆ ಕಂಪಿಸಿತು. ಕುದುರೆ ಓಡುತ್ತಲೇ ಇತ್ತು. ಒಂದು ಗಳಿಗೆ ಹೀಗಿಲ್ಲದಿರಬಹುದು, ಜನ ಹುಚ್ಚು ಕೂಗುತ್ತಿರಬಹುದು ಎನಿಸಿತು. ಸಿದ್ದಯ್ಯನ ಬಾಗಿಲ ಕಡೆಯಿಂದ ಬರುತ್ತಿದ್ದ ಸೈನಿಕನೊಬ್ಬನನ್ನು ತಡೆದು ಕತ್ತಿಯನ್ನು ಜಳಪಿಸುತ್ತಾ ಹುಚ್ಚಾಗಿ ಕೇಳಿದ, ಸುಳ್ಳು ಹೇಳಬೇಡ, ಏನಾಯಿತು ಹೇಳು? ಅವನ ಭಯಂಕರ ಮುಖಮುದ್ರೆ, ಕೈಯಲ್ಲಿ ಜಳಪಿಸುವ ಬಿಚ್ಚು ಗತ್ತಿಯನ್ನು ಕಂಡು ಸೈನಿಕನ ಎದೆಯು ನಡುಗಿ ನಾಲಗೆಯಲ್ಲಿ ದ್ರವ ಬತ್ತಿ ಮಾತನಾಡಲಾರದೆ ತೊದಲಿದ. ಬೇಗ ಬೇಗ ಹೇಳು ನಾಯಿ ಎಂದು ಅಬ್ಬರಿಸಿದ ಕಸ್ತೂರಿ ನಾಯಕ. ಮುದ್ದಣ್ಣನ ಕಡೆಯವರು ನಾಯಕರನ್ನು ಕೊಲೆ ಮಾಡಿದರು. ನಿಜವೇ? ಮೈಯ ಶಕ್ತಿಯನ್ನೆಲ್ಲ ಬಿಟ್ಟು ಕೂಗಿ ಕೇಳಿದ ಕಸ್ತೂರಿ ನಾಯಕ. ನಿಜ, ಉಚ್ಚಂಗಮ್ಮ ನಾಣೆ. ಈ ಮಾತು ಕೇಳುತ್ತಿದ್ದಂತೆಯೇ ಕಸ್ತೂರಿ ನಾಯಕನ ಅಬ್ಬರವೆಲ್ಲ ಒಮ್ಮೆಲೆ ಕುಸಿದು ಹೋಯಿತು. ಕ್ರೋಧ ಮಾಯವಾಗಿ ದುಃಖದ ಬಿರುಗಾಳಿ ಬೀಸಿತು. ಪೆಟ್ಟು ತಿಂದ ಕಾಡು ಪಶುವಿನಂತೆ ಕುಸಕ್ಕನೆ ದೇವಾಲಯದತ್ತ ಉನ್ಮತ್ತ ನೇತ್ರಗಳಿಂದ ನೋಡುತ್ತಾ ಚೀರಿದ. ದುರ್ಗಿ, ದುರ್ಗಿ, ನಿನಗೆ ನನ್ನ ನಾಯಕರ ನೆತ್ತರೇ ಬೇಕಾಗಿತ್ತೆ. ನೆತ್ತರು ಬೇಕೇ ನಿನಗೆ? ರಕ್ತದಾಹವೇ ನಿನಗೆ? ಕುಡಿ ಕುಡಿ, ಎಷ್ಟು ರಕ್ತ ಕುಡಿಯುತ್ತೀಯೋ ಕುಡಿ. ನಾಯಕರ ಜೊತೆಗೆ ನನ್ನ ರಕ್ತವನ್ನು ಕುಡಿ. ತೃಪ್ತಳಾಗು ರಣದುರ್ಗಿ ಎಂದು ಚೀರುತ್ತಾ ದೇವಾಲಯದ ಮಹಾದ್ವಾರದ ಬಾಗಿಲ ಸಂದಿಗೆ ಕೈಯಲ್ಲಿದ್ದ ಕತ್ತಿಯನ್ನು ಸಿಕ್ಕಿಸಿ 10 ಹೆಜ್ಜೆ ಹಿಂದೆ ಸರಿದು ಒಂದೇ ಹಾರಿಗೆ ಕತ್ತಿಯ ಮೇಲೆ ಬಿದ್ದ. ಹರಿತವಾದ ಕತ್ತಿ ಅವನ ಹೃದಯವನ್ನು ಕತ್ತರಿಸಿ ಬೆನ್ನಲ್ಲಿ ಹೊರಬಂದು ಚಿಲ್ಲೆಂದು ರಕ್ತ ಕಾರಿತು. ಕಸ್ತೂರಿ ನಾಯಕನ ದೇಹ ಕತ್ತಿಗೆ ಸಿಕ್ಕಿ ತೂಗಾಡುತ್ತಾ ಕಾಲುಗಳನ್ನು ಜಾಡಿಸುತ್ತಾ ಹೊಯ್ದಾಡಿತು. ಅಣ್ಣ, ಅಣ್ಣ, ಓ ಅಣ್ಣ ಎಂದು ಕುದುರೆಯ ಮೇಲೆ ಕುಳಿತಿದ್ದಂತೆಯೇ ಕೂಗಿಕೊಂಡು ಓಡಿ ಬಂದ ವೀರಣ್ಣ ಕತ್ತಿಗೆ ಜೋತು ಬಿದ್ದ ಅಣ್ಣನ ದೇಹವನ್ನು ಕಂಡು ಅಯ್ಯೋ ಅಣ್ಣ ಎಂದು ಚೀರಿ ಕುದುರೆಯ ಮೇಲೆ ಕುಳಿತಿದ್ದಂತೆಯೇ ಕೆಳಗುರುಳಿದ.
ಮಿಂಚಿನ ವೇಗದಲ್ಲಿ ನಡೆದ ಈ ಘೋರವನ್ನು ಕಂಡ ಜನತೆ ನುಡಿಯುತ್ತಾ ಕಣ್ಣರಳಿಸುತ್ತಾ ನೋಡಿತು. ನೋಡುತ್ತಲೇ ಇತ್ತು. ನೋಡುವವರು ನೋಡುತ್ತಿದ್ದರು, ಓಡುವವರು ಓಡುತ್ತಿದ್ದರು. ಹುಚ್ಚು ಹಿಡಿದಂತೆ ಜನ ಹೋ ಎಂದು ಚೀರುತ್ತಿತ್ತು. ಮಧ್ಯಾಹ್ನದ ಊಟಕ್ಕೆಂದು ಕೊಯ್ಲಾಗುತ್ತಿದ್ದ ಹೊಲದಿಂದ ಮನೆಗೆ ಬಂದ ಪಾಪನಾಯಕ ಅಂಗಳದಲ್ಲಿ ಕಡೆದಿದ್ದ ಭೀತಿಯ ವಿಗ್ರಹಗಳಂತೆ ಕುಳಿತಿದ್ದ ಗಂಗೆ ಗಿರಿಜೆಯರನ್ನು ಕಂಡು ಗಾಬರಿಯಾದ. ಏನಾಯಿತು ಗಿರಿಜಾ? ಅವನ ಮಾತಿಗೆ ಉತ್ತರ ಕೊಡಲಾಗದೆ ಗಿರಿಜಾ ಮೌನವಾಗಿ ದುರ್ಗದತ್ತ ಕೈ ತೋರಿಸಿದಳು. ಪಾಪನಾಯಕನು ಅತ್ತ ನೋಡಿದ. ಮುಪ್ಪಿನ ಮಂಕು ಕವಿದ ಅವನ ಕಣ್ಣುಗಳಿಗೆ ಏನೂ ಕಾಣಲಿಲ್ಲ. ಅಸ್ಪಷ್ಟವಾದ ಜನರ ಕೂಗಿನ ಸದ್ದು ಮಾತ್ರ ನೆರೆ ತುಂಬಿ ಹರಿದ ಹೊಳೆಯ ಸದ್ದಿನಂತೆ ಕೇಳಿಸಿತು. ಅದೇನು ಸದ್ದು? ಅಪ್ಪಯ್ಯ ಎಲ್ಲಿ? ಗಂಗವ್ವ ಏಕೆ ಹಿಂಗೆ ಕೂತಿದ್ದಾಳೆ? ಗಳಿಗೆಗೆ ಕಾರಣವರಿಯದೆ ಎದೆಯಲ್ಲಿ ಉಕ್ಕುತ್ತಿದ್ದ ಗಾಬರಿಯನ್ನು ಸಹಿಸಲಾರದೆ ಮಾಲೆಯಾಗಿ ಪ್ರಶ್ನೆಯನ್ನು ಕೇಳಿದ ಪಾಪನಾಯಕ. ಆದರೆ ಅವನ ಪ್ರಶ್ನೆಗಳಿಗೆ ಯಾರೂ ಉತ್ತರ ಕೊಡುವ ಸ್ಥಿತಿಯಲ್ಲಿರಲಿಲ್ಲ. ಉತ್ತರ ಹೇಳಿದರೆ ಅರ್ಥ ಮಾಡಿಕೊಳ್ಳುವ ಸ್ಥಿತಿಯಲ್ಲಿ ಪಾಪನಾಯಕನೂ ಇರಲಿಲ್ಲ. ಅವನು ಅಂಗಳದಲ್ಲಿ ಕುಸಿದು ಅವರೊಂದಿಗೆ ಕುಳಿತ. ವೈಶಾಖ ಮಾಸದ ಉರಿ ಬಿಸಿಲು ಎದೆಗೆಡಿಸುವ ಮೌನವನ್ನು ಹೊದ್ದು ಮಲಗಿದ ಬಯಲನ್ನು ನೆಕ್ಕುತ್ತಿತ್ತು. ಇದ್ದಕ್ಕಿದ್ದಂತೆಯೇ ಮೌನವನ್ನು ಸೀಳಿ ಕೇಳಬಂದಿತು ಹನುಮವ್ವನ ಉನ್ಮತ್ತ ವಿಕಾರ ನಗುಬೆರೆತ ಹಾಡು. ದಂಡಿನ ಜೊತೆಗೋದ ನನರಾಯ ಮನೆಗಿನ್ನೂ ಬರಲಿಲ್ಲ, ಎಲ್ಲವನೇ ಹೇಳಿ ಪಂಜರದ ಗಿಳಿಯಕ್ಕ ಮಾತಾಡೆ ಎಲ್ಲವನ ನನರಾಯ, ದುರ್ಗದಲ್ಲೋ ಸ್ವರ್ಗದಲ್ಲೋ. ಅವಳ ಹಾಡನ್ನು ಕೇಳಿದವರ ಎದೆ ಭಯದಿಂದ ನಡುಗಿತು. ಗಿರಿಜೆ ಎದೆಯಲ್ಲಿ ಕವಿದ ಭೀತಿ ಸಿಟ್ಟಾಗಿ ಉಕ್ಕಿ, ಹಾಳ್ಮುಂಡೆ, ಹಾಡು ಹೇಳಕ್ಕೆ ಇದೇನೆ ಹೊತ್ತು, ಅಪಶಕುನದ ಗೂಬೆ ಎಂದು ಗದರಿಸುತ್ತಾ ದೂರದ ಹೊಂಗೆಯ ಮರದ ನೆರಳಿನಲ್ಲಿ ಮಣ್ಣಿನಲ್ಲಿ ಹೊರಳಾಡುತ್ತಿದ್ದ ಹನುಮವ್ವನತ್ತ ಕಲ್ಲು ತೆಗೆದುಕೊಂಡು ಬೀರಿದಳು. ವೇಗವಾಗಿ ಚಿಮ್ಮಿದ ಕಲ್ಲು ಹನುಮವ್ವನ ಹಣೆಗೆ ಬಡಿದು ಅವಳ ಹಣೆಯಿಂದ ರಕ್ತ ಚಿಮ್ಮಿತು. ನೋವಿನಿಂದ ಹುಚ್ಚಾಗಿ ಚೀರಿದ ಹನುಮವ್ವ ಮರುಗಳಿಗೆಯೇ ಅದನ್ನು ಮರೆತು ನೋವಿನಿಂದ ಮತ್ತಷ್ಟು ವಿಕಾರವಾದ ಧ್ವನಿಯಲ್ಲಿ ನಗುತ್ತಾ, ಜರಿಯ ಶಲ್ಯವ ಹೊದ್ದು ಜೋಡಿ ವೀಳ್ಯವ ಮೆದ್ದು ಗೆದ್ದು ಬರುತ್ತೀನಂತ ಮಡದಿಗೆ ಸರದಾರ ನುಡಿದ ಕುದುರೆಯ ಬೆನ್ನೇರಿ ನಡೆದ ಸರದಾರ ನಡೆದ ಗುಂಡಿನ ಸದ್ದಾಗಿ ಗಾಳೀಲಿ ಗಾಳಿಯಾಗ ಅಡಗಿ ಹೋದ ಎಂದು ಹಾಡುತ್ತಾ ಎತ್ತಲೋ ಓಡಿ ಹೋದಳು. ಒಂದು ಗಳಿಗೆ ಅವಳ ಹಾಡಿನ ದನಿ ನಗುವಿನ ಸದ್ದು ಗಾಳಿಯಲ್ಲಿ ತೇಲಿ ಕರಗಿ ಹೋಯಿತು. ಮತ್ತೆ ಭಯಂಕರ ಮೌನ ಬಯಲನ್ನು ಆವರಿಸಿತು. ಆ ಮೂವರು ಗಳಿಗೆಗೆ ಎದೆಯ ತಿದಿಯನ್ನು ಮತ್ತಷ್ಟು ವೇಗವಾಗಿ ಒತ್ತುವ ಭೀತಿಯಲ್ಲಿ ಬೆಂಡಾಗುತ್ತಾ ಕುಳಿತಿದ್ದವರು ದೂರದಲ್ಲಿ ಕೇಳಿ ಬಂದ ಕುದುರೆಯ ಸದ್ದನ್ನು ಕೇಳಿ ಹುಲಿಯ ವಾಸನೆ ಹಿಡಿದ ಚಿಗರೆಯಂತೆ ಕಣ್ಣರಳಿಸಿ ನೋಡಿದರು. ಕುಳಿತಿದ್ದ ಗಿರಿಜಾ ಆತುರದಲ್ಲಿ ಸಿಡಿದು ನಿಂತು ಸದ್ದು ಬರುತ್ತಿದ್ದ ಕಡೆ ನೋಡಿದಳು. ದೂರದಲ್ಲಿ ಕುದುರೆಯೊಂದು ಬರುತ್ತಿತ್ತು. ಆ ಕುದುರೆಯ ಬಣ್ಣದಿಂದಲೇ ಗಿರಿಜೆ ಅದು ವೀರಣ್ಣನ ಕುದುರೆ ಎಂದು ಗುರುತಿಸಿದಳು. ತನ್ನ ತೊಡೆಯ ಮೇಲೆ ಏನನ್ನೋ ಮಲಗಿಸಿಕೊಂಡು ಒಂದು ಕೈಯಲ್ಲಿ ಅದನ್ನು ಮತ್ತೊಂದು ಕೈಯಲ್ಲಿ ಲಗಾಮನ್ನು ಹಿಡಿದು ನಿಧಾನವಾಗಿ ಕುದುರೆಯನ್ನು ನಡೆಸಿಕೊಂಡು ಬರುತ್ತಿದ್ದ ಆ ವೀರಣ್ಣನನ್ನು ಕಂಡು ಗಿರಿಜೆಯ ಎದೆ ಢವಢವ ಬಡಿದುಕೊಳ್ಳಲಾರಂಭಿಸಿತು. ಅಲ್ಲಿಗೆ ಓಡಿ ಹೋಗಿ ಅದೇನೋ ನೋಡಬೇಕು ಎಂದುಕೊಂಡಳು. ಆದರೆ ನೆಲಕ್ಕೆ ಬೆಸೆದಂತೆ ಬಿಗಿದಿತ್ತು ಅವಳ ಕಾಲು. ತಾನಾಗಿಯೇ ಬಿರಿದ ಬಾಯ ಮೇಲೆ ಅಂಗೈಯನ್ನು ಒತ್ತಿ ನೋಡುತ್ತಲೇ ನಿಂತಳು. ನಿಧಾನವಾಗಿ ನಡೆದು ಕುದುರೆ ಅಂಗಳಕ್ಕೆ ಬಂದಿತು. ತೊಡೆಯ ಮೇಲಿದ್ದುದನ್ನು ಹೆಗಲ ಮೇಲೆ ಹೊತ್ತುಕೊಂಡು ವೀರಣ್ಣ ಕುದುರೆಯಿಂದ ಕೆಳಗಿಳಿದ. ಅವರಣ್ಣ ಕಸ್ತೂರಿ ನಾಯಕ ಅವನ ಹೆಗಲ ಮೇಲೆ ಜೋಲು ಬಿದ್ದಿದ್ದ. ಅವನ ಎದೆಯನ್ನಿರಿದ ಕತ್ತಿ ಬೆನ್ನಲ್ಲಿ ಹೊರಬಂದು ಬಿಸಿಲಿನಲ್ಲಿ ಹೊಳೆಯುತ್ತಿತ್ತು. ಕಚ್ಚಿದ ಹಲ್ಲುಗಳ ಸಂದಿನಿಂದ ಜೋಲು ಬಿದ್ದ ನಾಲಗೆಯಿಂದ ಇನ್ನೂ ರಕ್ತ ಹನಿಹನಿಯಾಗಿ ತೊಟ್ಟಿಕ್ಕುತ್ತಿತ್ತು. ಅದನ್ನು ಕಂಡ ಗಂಗವ್ವ ಒಂದೇ ಒಂದು ಬಾರಿ ಮುಗಿಲು ಹರಿಯುವಂತೆ ಚೀರಿದಳು. ಸೂರಿನ ನೆರಳಿನಲ್ಲಿ ಸರಿದು ಕುಳಿತಿದ್ದ ಪಾಪನಾಯಕ, ನನ್ನ ಸಂಸಾರನ ಒಗ್ಗಾಲಿ ಮಾಡಿದೆಯ ಶಿವನೇ ಎಂದು ಚೀರಿ ಗೋಡೆಗೆ ಹಣೆಯನ್ನು ಘಟ್ಟಿಸಿದ. ಗಿರಿಜೆ ನೋಡುತ್ತಲೇ ಇದ್ದಳು. ಬಿರಿಯುವಂತೆ ಅರಳಿದ ಅವಳ ಕಣ್ಣಲ್ಲಿ ಬಿಸಿಲು ತುಂಬುತ್ತಿತ್ತು. ನೋಡುತ್ತಲೇ ಇದ್ದಳು. ನೋಡುತ್ತಾ ಬಿಸಿಲಿನಲ್ಲಿಯೂ ಅವಳ ಕಣ್ಣಲ್ಲಿ ಕತ್ತಲೆ ತುಂಬೀತು. ಧನ್ಯವಾದಗಳು. ತರಾಸು ಅವರ ಚಿತ್ರದುರ್ಗದ ಇತಿಹಾಸವನ್ನಾಧರಿಸಿದ ಐತಿಹಾಸಿಕ ಕಾದಂಬರಿಯಲ್ಲಿ ಕಂಬನಿಯ ಕುಯಿಲು ಮೊದಲನೆಯದು, ನಂತರ ಅನುಕ್ರಮವಾಗಿ ರಕ್ತರಾತ್ರಿ, ತಿರುಗುಬಾಣ, ಹೊಸ ಹಗಲು, ವಿಜಯೋತ್ಸವ, ರಾಜ್ಯದಾಹ, ಕಸ್ತೂರಿ ಕಂಕಣ, ಕೊನೆಯದಾಗಿ ದುರ್ಗಾಸ್ತಮಾನ.